ನಮಸ್ಕಾರ ಗೆಳೆಯರೆ, ಯೂನಿವರ್ಸಲ್ ಅಪ್ಡೇಟ್ಗೆ ಸ್ವಾಗತ. ರಾಜ್ಯದ ಉದ್ಯೋಗ ಆಕಾಂಕ್ಷಿಗಳಿಗೆ ಬಹುದಿನದಿಂದ ಕಾಯುತ್ತಿದ್ದ ಸಿವಿಲ್ ಮತ್ತು CRDR ಹುದ್ದೆಗೆ ಸರ್ಕಾರ ಅಧಿಸೂಚನೆ ಹೊರಡಿಸಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಸಮಸ್ಯೆ ಉಂಟಾಗಿರುವುದು ITI ಮುಗಿಸಿದ ವಿದ್ಯಾರ್ಥಿಗಳಿಗೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ವರ್ಷಗಳ ಕಾಲ ಓದಿಕೊಂಡು ಮನೆ ಬಿಟ್ಟು ಸ್ಪರ್ಧಾತ್ಮಕ ತರಬೇತಿ ಪಡೆದು ಸಿವಿಲ್ ಪೊಲೀಸ್ಗಂತೂ ಅವಕಾಶ ಇಲ್ಲ, ಕನಿಷ್ಠ ಪಕ್ಷ CRDR ಪರೀಕ್ಷೆನಾದರೂ ಪಾಸಾಗಿ ಪೊಲೀಸ್ ಹುದ್ದೆ ತೆಗೆದುಕೊಳ್ಳುವ ITI ಯುವಕರ ಕನಸು ಈಗ ಭಗ್ನವಾಗಿದೆ. ಏಕೆಂದರೆ CRDR ಹುದ್ದೆಗೂ ಈಗ PUC ತಸ್ತಮಾನ ಮಾಡಿದ್ದು, ಮೊದಲು CRDR ಹುದ್ದೆಗೆ SSLC ಪಾಸಾದರೆ ಸಾಕು ಅರ್ಜಿ ಸಲ್ಲಿಸಬಹುದಾಗಿತ್ತು. ಈಗ PUC ತತ್ಸ್ತಮಾನ ಮಾಡಿ ITI ಮಾಡಿದ ಅಭ್ಯರ್ಥಿಗಳಿಗೆ ಅಸಮಾಧಾನವಾಗಿದ್ದು, ಡಿಪ್ಲೊಮಾ ಕೋರ್ಸ್ ನೇರವಾಗಿ PUCಗೆ ಸಮಾನ, ಆದರೆ ITI ಯಾಕೆ ಇಲ್ಲ? ITI ಮುಗಿಸಿದ ನಂತರ ಉನ್ನತ ಶಿಕ್ಷಣಕ್ಕೆ ಡಿಗ್ರಿ ಮತ್ತು LLBಗೆ ಅವಕಾಶವಿರುವಾಗ ಸರ್ಕಾರಿ ಉದ್ಯೋಗಕ್ಕೆ NIOS ತಸ್ತಮಾನ ಪರೀಕ್ಷೆ ಕಡ್ಡಾಯ ನಿಯಮ ಏಕೆ ಎಂದು ಪ್ರಶ್ನೆ ಮಾಡುತ್ತಿದ್ದಾರೆ. ITI ವಿದ್ಯಾರ್ಥಿಗಳ ಬೇಡಿಕೆಗಳು: NIOS ತಸ್ತಮಾನ ನಿಯಮವನ್ನ ತಕ್ಷಣವೇ ರದ್ದುಗೊಳಿಸಬೇಕು. ITI ಮುಗಿಸಿದ ಪ್ರತಿಯೊಬ್ಬರಿಗೂ ಯಾವುದೇ ಹೆಚ್ಚುವರಿ ಪರೀಕ್ಷೆ ಇಲ್ಲದೆ ನೇರವಾಗಿ ಸರ್ಕಾರಿ ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಲು ಅವಕಾಶ ನೀಡಬೇಕು. ಈ ಬೇಡಿಕೆಯನ್ನ ಗಮನದಲ್ಲಿಟ್ಟುಕೊಂಡು ರಾಜ್ಯ ಪೊಲೀಸ್ ಇಲಾಖೆ ಮುಂಬರುವ ನೇಮಕಾತಿಗಳಿಗೆ ITI ಅಭ್ಯರ್ಥಿಗಳಿಗೆ ಯಾವುದೇ ಹೆಚ್ಚುವರಿ ಪರೀಕ್ಷೆ ಇಲ್ಲದೆ ಅರ್ಜಿ ಸಲ್ಲಿಸಲು ಹಾಗೂ ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಲು ಅವಕಾಶ ಮಾಡಿಕೊಡಬೇಕೆಂದು ರಾಜ್ಯದ ಎಲ್ಲಾ ITI ಸ್ಪರ್ಧಾತ್ಮಕ ಅಭ್ಯರ್ಥಿಗಳ ಪರವಾಗಿ ಕೇಳಿಕೊಳ್ಳುತ್ತಾ, ಇನ್ನು ಹೆಚ್ಚಿನ ಮಾಹಿತಿ ಮತ್ತು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.